ಮಂಗಳೂರು ಪಾಲಿಕೆ ಕಮಿಷನರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಮಿಲಾಗ್ರೇಸ್ ವಾರ್ಡ್ ಕಾರ್ಪೊರೇಟರ್ ಅಬ್ದುಲ್ ರವೂಫ್ ಗಂಭೀರ ಆರೋಪ ಮಾಡಿದ್ದಾರೆ. ಕಾರ್ಪೊರೇಟರ್ಗಳಿಗಿಂತ ಜಾಸ್ತಿ ಕಾಂಟ್ರಾಕ್ಟರ್ ಬ್ರೋಕರ್ಗಳಿಗೆ ಮಾನ್ಯತೆ ಹೆಚ್ಚು ಸಿಗ್ತಾ ಇದೆ. ಕಾರ್ಪೊರೇಟರ್ಗಳಿಗೆ ಹೆಚ್ಚು ಮಾನ್ಯತೆ ಸಿಗ್ತಾ ಇಲ್ಲ. ಕಾರ್ಪೊರೇಟರ್ಗಳಿಗಿಂತ ಹೆಚ್ಚು ಯಾರು ಬ್ರೋಕರ್ಗಳಿದ್ದಾರೆ, ಕಾಂಟ್ರಾಕ್ಟರ್ಗಳಿದ್ದಾರೆ, ಅವರಿಗೆ ಮಾತ್ರ ಹೆಚ್ಚು ಮಾನ್ಯತೆ ಕೊಡ್ತಾರೆ. 20 ವರ್ಷಕ್ಕಿಂತ ಮೊದಲಿನ ಕಟ್ಟಡಗಳಿಗೆ ಕಮಿಷನರ್ ಕಂಪ್ಲೀಷನ್ ಕೊಟ್ಟಿದ್ದಾರೆ. ಅಕ್ರಮ ಕಟ್ಟಡಗಳ ಸಕ್ರಮ ಆದೇಶಕ್ಕೆ ಕೋರ್ಟ್ ತಡೆ ಕೊಟ್ಟಿದೆ. ಯಾವ್ಯಾವ ಕಟ್ಟಡಗಳು ಅಕ್ರಮ ಇದ್ದಾವೆ, ಅಂತಹ ಅಕ್ರಮ ಕಟ್ಟಡಗಳನ್ನು ಸಕ್ರಮ ಮಾಡೋದಕ್ಕೆ ಅಂತ ಕೋರ್ಟ್ ತಡೆ ಕೊಟ್ಟಿದೆ. ಇಂತಹ ಕಟ್ಟಡಗಳಿಗೂ ಕೂಡ ಮಂಗಳೂರು ಕಮಿಷನರ್ ಕಂಪ್ಲೀಷನ್ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕಟ್ಟಡಕ್ಕೂ ಕೂಡ ಇವರು ಕಂಪ್ಲೀಷನ್ ಕೊಟ್ಟಿದ್ದಾರೆ. ಆದರೆ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ 24 ಫ್ಲಾಟ್ಗಳಿಗೆ ಕಂಪ್ಲೀಷನ್ ಕೊಟ್ಟಿದ್ದಾರೆ. 20 ವರ್ಷ ಮೊದಲ ಕಡತಗಳಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಅಂದರೆ ಇದು ಭ್ರಷ್ಟಾಚಾರ ಅಲ್ವಾ? ಹಾಗಾದರೆ 20 ವರ್ಷಗಳಿಂದ ಪೆಂಡಿಂಗ್ ಇತ್ತು, ಈಗ ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಏನರ್ಥ? ತೆರಿಗೆ ಹಣಕಾಸು ಸಮಿತಿಯಲ್ಲಿ 60 ಕೋಟಿ ಬಜೆಟ್ ಇರಬೇಕಾದ್ರೆ 165 ಕೋಟಿ ಅನುದಾನ ಮಂಜೂರಾಗಿದೆ. ಹಣ ಇದ್ದರೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಹಣ ಮಂಜೂರಾಗಿದೆ. ಯಾರು ಮಂಜೂರು ಮಾಡಿದ್ದು? ಒಬ್ಬ ಕ್ಲರ್ಕ್ ಮಂಜೂರು ಮಾಡೋದಕ್ಕೆ ಏನಾದರೂ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ರು. ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸಭೆಯಲ್ಲೇ ಕಮಿಷನರ್ ಆನಂದ್ CL ಗರಂ ಆದರು. ಇನ್ನು ಯಾವಾಗ ಭ್ರಷ್ಟಾಚಾರ ಆರೋಪ ಕೇಳಿಬಂತು, ಕಮಿಷನರ್ ಅವರು ಅಲ್ಲೇ ಅಂದರೆ ಆ ಸಭೆಯಲ್ಲೇ ಗರಂ ಆಗಿದ್ದಾರೆ. ಎಂಬುದನ್ನು ತಿದ್ದುಪಡಿ ಮಾಡಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸುರತ್ಕಲ್ ತಪ್ಪದ ರಾಜ್ಯ ಹೆದ್ದಾರಿಯನ್ನು ಅಭಿವೃದ್ಧಿಪಡಿಸಲು ಕುಳಾಯಿ ಗ್ರಾಮದ ಸರ್ವೇನಂದ 14B ಅಂತೆ ಭೂ ಸ್ವಾಧೀನಪಡಿಸಿಕೊಂಡು ಸಚಿವರಿಗೆ ಡಿಟಿಆರ್ ನೀಡಲು ಆರೋಪ ಅಂತ ಅಲ್ಲಿ ಸುಳ್ಳು ಆರೋಪ ಅಲ್ಲ, ಸತ್ಯ ಆರೋಪಣೆ. ಯಾಕೆಂತ ಹೇಳಿದರೆ ರೇರ ಬರುವಕ್ಕಿಂತ ಮೊದಲು 2010 ಮೊದಲು 2001, 2, 3 ಇಂಥ 20 ವರ್ಷಕ್ಕಿಂತ ಮೊದಲಿನ ಕಟ್ಟಡ ವಸತಿ ಕಟ್ಟಡಗಳಿಗೆ, ಕಮರ್ಷಿಯಲ್ ಕಟ್ಟಡಗಳಿಗೆ ಈಗ ಇವರು ಈ ಕಮಿಷನರ್ ಬಂದು ಕಂಪ್ಲೀಷನ್ ಕೊಟ್ಟಿದ್ದಾರೆ. ತಪ್ಪಲ್ವ ಅದು? ಅದಲ್ಲದೆ 2011ರಲ್ಲಿ ಒಂದು ಸರ್ಕಾರ ಒಂದು ಕಾನೂನು ತರುವಲ್ಲಿ ಜಾರಿ ಮಾಡಬೇಕು ಅಂತಿತ್ತು. ಏನಂತ ಹೇಳಿದರೆ ಎಲ್ಲೆಲ್ಲ ಅಕ್ರಮ ಕಟ್ಟಡಗಳಿವೆ ಅದನ್ನೆಲ್ಲ ಸಕ್ರಮ ಮಾಡಬೇಕು ಅಂತೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡಿತ್ತು. ಅದರ ನಂತರ 2016-17ರಲ್ಲಿ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ತಗೊಂಡು ಏನಂತ ಹೇಳಿದರೆ ಅಕ್ರಮ ಕಟ್ಟಡಗಳನ್ನೆಲ್ಲ ಸಕ್ರಮ ಮಾಡುವುದು ಅಂತೇಳಿ. ಅದಕ್ಕೆ ಯಾರ ಪಬ್ಲಿಕ್ ಲಿಟಿಗೇಷನ್ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ಸ್ಟೇ ತಂದಿದ್ದಾರೆ. ಈಗೆಲ್ಲ ಸ್ಟೇದಲ್ಲಿ ಉಂಟು, ಕೋರ್ಟ್ಗೆ ಹೋದಂಥ ಫೈಲ್ಗಳುಂಟು, ಅದಕ್ಕೂ ಕಂಪ್ಲೀಷನ್ ಕೊಟ್ಟಿದ್ದಾರೆ. ಅಕ್ರಮ ಸಕ್ರಮದಲ್ಲಿರುವಂಥ ಫೈಲ್ಗಳುಂಟು, ಅದಕ್ಕೂ ಕಂಪ್ಲೀಷನ್ ಕೊಟ್ಟಿದ್ದಾರೆ. ಎಲ್ಲ ವೈಲೇಷನ್ ವೈಲೇಷನ್ ಅಂತ ಹೇಳಿದರೆ 1-2 ಫ್ಲೋರೆಲ್ಲ ಜಾಸ್ತಿ ಮಾಡುವಂಥದ್ದು, ದೊಡ್ಡ ದೊಡ್ಡ ವೈಲೇಷನ್ಗಳು ಇದ್ದಂದು, ಚಿಕ್ಕ ಪುಟ್ಟ ವೈಲೇಷನ್ ಇದ್ದದಂತಲ್ಲ, ಎಲ್ಲದಕ್ಕೆ ಕೊಟ್ಟಿದ್ದಾರೆ. ತುಂಬ ಒಂದು 40-50 ಫ್ಲ್ಯಾಟಿಗೆ ಕೊಟ್ಟಿದ್ದಾರೆ ಹೆಚ್ಚಿನ ಅಂಶ. ಸೊ ಅದ್ರ ದಾಖಲೆ ನಾನು ಅಲ್ಲಿ ಸೆಕ್ಷನ್ನಲ್ಲಿ TPO ಸೆಕ್ಷನ್ನಲ್ಲಿ ತಗೊಂಡಿದ್ದೇನೆ. ನಾನು ತಗೊಳ್ಳುವಾಗ 24 ವಸತಿ ಗೃಹ ವಸತಿಗೆ ಇದು ಪರ್ಮಿಷನ್ ಕೊಟ್ಟಿದ್ದೆ, ಎಂಥ ಫ್ಲ್ಯಾಟ್ಸಿಗೆಲ್ಲ. ಕಮರ್ಷಿಯಲ್ಗೆ ತಗೊಳ್ಬೇಕಿತ್ತು, ನಾನು ತಗೊಳ್ಳಿಲ್ಲ, ತಗೊಳ್ತೇನೆ ನಾನು. ಹೇಳಿದ್ದಾರೆ ಅವ್ರಿಗೆ ನಾವು 29 ದಿನ ವೇಟ್ ಮಾಡಿದ್ರೆ ಅಂತಲ್ಲ, ಸಕಲ ಕಾರಣ ಕೊಟ್ಟು ನಾನು ಎರಡನೇ ಪಾಯಿಂಟ್ ಅವರು AC ಅಪಾಯಿಂಟ್ಮೆಂಟ್ಸ್ ಬಗ್ಗೆ ಮಾತಾಡಿದ್ದಾರೆ. AC ಅಪಾಯಿಂಟ್ಮೆಂಟ್ ನಲ್ಲಿ ಕ್ಲಿಯರ್ ಆಗಿದೆ. ಆ 3 ಯಾರು ನೆಕ್ಸ್ಟ್ ಟೆಂಡರ್ ಆಗುತ್ತಿಲ್ಲ, ಏನು ಆಗಿದೆ ಟೆಂಡರ್ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ಈ ಟೆಂಡರ್ 160 ಕೋಟಿ ನಾವು ಮಾಡಿದ್ದೀವಿ.